3 ಜನ ಫ್ರೆಂಡ್ಸ್ ಸೇರ್ಕೊಂಡು ಇಂಡಿಯಾದ ದೊಡ್ಡ ಫುಡ್ ಡೆಲಿವರಿ ಆ್ಯಪ್ ಸ್ಟಾರ್ಟ್ ಮಾಡಿದ್ರು. ಅದುವೇ 2014. 3 ಜನ ಫ್ರೆಂಡ್ಸ್ ಇದ್ರು ಬೆಂಗಳೂರಿನಲ್ಲಿ. ಒಬ್ಬನ ಹೆಸರು ಶ್ರೀಯೇಶ್ ಮೆಜಿಟಿ, ಇನ್ನೊಬ್ಬನ ಹೆಸರು ರಾಹುಲ್ ಜೇಮಿನಿ ಹಾಗೂ ನಂದನ್ ರೆಡ್ಡಿ ಅವರು. 3 ಜನ ಬೆಂಗಳೂರಲ್ಲಿ ಹಾಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಅವರು ಅಲ್ಲಿ ನಡೀತಿರೋ ಫುಡ್ ಡೆಲಿವರಿ ಮಾರ್ಕೆಟ್ನ ನೋಡ್ತಾರೆ. ಅಲ್ಲಿ ಸುಮಾರು ಕಷ್ಟಗಳನ್ನ ನೋಡಿ ಅವರು 3 ಜನ ಫ್ರೆಂಡ್ಸ್ ಸೇರ್ಕೊಂಡು ಯಾಕೆ ನಾವು ಒಂದು ಫುಡ್ ಡೆಲಿವರಿನ ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡು ಆಗಸ್ಟ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಆ್ಯಪ್ಗೊಂದು ಹೆಸರು ಕೊಡ್ತಾರೆ, ಅದೇ ಸ್ವಿಗ್ಗಿ. ಅದುವೇ 2014 ಆಗಸ್ಟ್ 6 ಅವರ ಮೊದಲನೇ ಫುಡ್ ಡೆಲಿವರಿ ಸ್ಟಾರ್ಟ್ ಮಾಡಿದ್ರು. ಕೋರಮಂಗಲದಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಅವರು ಬೇರೆ ಲೋಕಲ್ ನಲ್ಲಿ ಮಾತ್ರ ಮಾಡ್ತಿದ್ರು. ಸುಮಾರು ದಿನ ಕಳೆದ ಹಾಗೆ ಆರ್ಡರ್ಗಳು ಕಮ್ಮಿನೇ ಇರ್ತಿತ್ತು. ಆದ್ರೆ ಅವ್ರು ಯಾವತ್ತೂ ಅವ್ರು ಹೋಪ್ ಮಾತ್ರ ಕಳ್ಕೊಂಡಿಲ್ಲ. ಯಾಕೆ ಗೊತ್ತಾ, ಅವ್ರಿಗೆ ಗೊತ್ತಿತ್ತು ಯಾವತ್ತಾರು ಒಂದ್ ದಿವಸ ನಾವು ಇದರಿಂದ ಸಕ್ಸಸ್ ಬಂದೇ ಬರ್ತೇವೆ ಅಂತ. ಅವತ್ತು ನಡೆದಿರೋ 0 ಆರ್ಡರ್ ಇಂದ ಇವತ್ತು ಒಂದು ದಿನಕ್ಕೆ ಮಿಲಿಯನ್ ಗಟ್ಟಲೆ ಆರ್ಡರ್ಸ್ ಬರ್ತಿದೆ. ಅವತ್ತು ಎಲ್ಲರೂ ಅವರು ಬೇಡ ನಿಲ್ಸುವ ಅಂತ ಯೋಚನೆ ಮಾಡಿದ್ರೆ ಇವತ್ತು ಸ್ವಿಗ್ಗಿ ಅಂತ ಹೆಸರೇ ಬರ್ತಿತ್ತಿಲ್ಲ. ಅವತ್ತು 0 ಇದ್ದಿದ್ದು ಇವಾಗ 10 ಬಿಲಿಯನ್ ಅಷ್ಟು ನೆಟ್ವರ್ತ್ ಇದೆ ಅವ್ರದ್ದು. ಇವಾಗ ಅದೇ ಸ್ವಿಗ್ಗಿ ಬರೀ ಹೆಸರಲ್ಲ, ಲಕ್ಷಾಂತರ ಜನರಿಗೆ ಟೈಮ್ ಪ್ರಕಾರ ನೀಡುವ ಫುಡ್ ಡೆಲಿವರಿ ಹಾಗೂ ಸುಮಾರು ಸ್ಟೂಡೆಂಟ್ಸ್ಗೆ ಪಾರ್ಟ್ ಟೈಮ್ ಜಾಬು ಹೌದು. ಇದೆಲ್ಲ ನಾನು ಏನು ಹೇಳೋ ಬಯಸುತ್ತಿದೆ ಅಂದರೆ, ಸಕ್ಸಸ್ ಹಿಂದೆ ಒಬ್ರು ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಲಾಸ್ಟ್ ಒಂದು ಕೋಟೆ ಹೇಳ್ತೀನಿ, ಒಳ್ಳೆಯ ಸ್ನೇಹಿತರು ಇದ್ದರೆ ದಾರಿ ಸುಲಭವಾಗುತ್ತದೆ, ಒಟ್ಟಿಗೆ ನಡೆದರೆ ಕನಸು ನಿಜವಾಗುತ್ತದೆ. ಧನ್ಯವಾದ.